ಕರೆದಿದ್ದಾರೆ. ಹೈಕಮಾಂಡ್ ಪಕ್ಷ ಏನು ಹೇಳುತ್ತೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೊಂಡು ಈ ಸರಿ 28 ಕ್ಷೇತ್ರ ಭಾಳ ಸೀರಿಯಸ್ ಆಗಿ ತಗೋತೀವಿ. 20 ಮೇಲೆ ನಾವು ಗೆಲ್ಲಬೇಕು ಅಂತಿದ್ದೀವಿ. ನಾವು BJP ಥರ 28 ಹೇಳಲ್ಲ, 28 ಫೈಟ್ ಮಾಡ್ತೀವಿ. 20 ಮೇಲೆ ಪಕ್ಷ ಹೈಕಮಾಂಡ್ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್, ಸುರ್ಜೇವಾಲಾ ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ ತೀರ್ಮಾನ. ಈಗ CM ಏನು ಟಾಸ್ಕ್ ಕೊಟ್ಟಿದ್ದಾರೆ ಸರ್? ಎಲ್ಲ ಗೆಲ್ಲಿಸ್ಬೇಕು. ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಸಭೆನಲ್ಲಿ ಗೆಲ್ಲಿಸ್ಕೊಂಡ್ ಬರಲೇಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಜವಾಬ್ದಾರಿ ತಗೋತೀವಿ ಅಂತ ಒಪ್ಕೊಂಡಿದ್ವಿ. ಅಂದ್ರೆ ಕೆಲವು ಸಚಿವರು ಗಮನಕ್ಕೆ ಬರದೇನೆ ಈಗ ನೇಮಕ ಮಂಡಳಿ ಆಗಿ ಅದ್ರ ಬಗ್ಗೆ ಏನಿಲ್ಲ, ಯಾವುದೇ ಅಪಸ್ವರ ಇಲ್ಲ, ಯಾವುದೂ ಚರ್ಚೆ ಇಲ್ಲ. ಎಲ್ಲವೂ ಚುನಾವಣೆ ಕಡೆ ನಮ್ಮ ಗಮನ. ಕಾರ್ಯಕರ್ತರನ್ನ ಕನ್ವಿನ್ಸ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಕಾರ್ಯಕರ್ತರಿಗೆ ಸ್ಥಳೀಯವಾದಂಥ ಸಂಸ್ಥೆಗಳ ನಾಮಿನೇಷನ್ ಎಲ್ಲನೂ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಅನುಷ್ಠಾನ ಸಮಿತಿ ಬಗ್ಗೆ ಈಗ 4,000 ಜನಕ್ಕೆ ನಾಮಿನೇಷನ್ ಮಾಡ್ತಾ ಇದ್ದೀವಿ. ಸೊ ಅನೇಕ ಬೇರೆ ಬೇರೆ ವಿಚಾರದಲ್ಲಿ ಕಾರ್ಯಕರ್ತರಿಗೆ ಏನು ಮಾನ್ಯತೆ ಕೊಡಬೇಕೋ ನಾವು ಶಾಸಕರುಗಳು, ಮಂತ್ರಿಗಳು ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ದಾರೆ. ತಗೋತೀವಿ. ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇನ್ನೂ ಹೆಚ್ಚುವರಿ ಇರ್ತಕ್ಕಂಥ ಅವಕಾಶಗಳನ್ನ ಕಾರ್ಯಕರ್ತರು ಸೊ ಮಂಡ್ಯದಲ್ಲಿ ನಡೆಯಲ್ಲ ಅದು ಯಾವುದನ್ನು. ನಾವು ಹನುಮಂತ ಪೂಜೆ ಮಾಡ್ತೀವಿ, ನಾವು ಅವ್ರಿಗಿಂತ ಜಾಸ್ತಿ ನಾವು ಭಕ್ತರು. ಅವ್ರು ಚುನಾವಣೆಗೋಸ್ಕರ ಭಕ್ತಿ ತೋರಿಸ್ತಾರೆ, ನಾವು ಶಾಶ್ವತವಾಗಿ ಭಕ್ತಿ ತೋರಿಸ್ತೀವಿ. ನಮ್ಮ ಮಂಡ್ಯ ಜಿಲ್ಲೆಯ ಯುವಕರು ಯಾರೂ ಸಹ ಅವರ ಪ್ರಚೋದನೆಗೆ ಒಳಗಾಗಲ್ಲ. ಇದೆಲ್ಲ ನಡೆಯಲ್ಲ. ಅವ್ರ ಪಾಡ್ಗೆ ಅವರು ರಾಜಕಾರಣ ಮಾಡಲಿ, ಬೇಡ ಅನ್ನಲ್ಲ. ಇದನ್ನೆಲ್ಲ ಮಂಡ್ಯದಲ್ಲಿ ಹಿಂದೆ ಪ್ರಯೋಗ ಮಾಡಿ ಸಾಕಾಗಿದ್ದಾರೆ. ಸೊ ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ದು ಗೊತ್ತಿದೆ, ಮೇಲ್ಕೋಟೆಯಲ್ಲಿ ಮಾಡಿದ್ದು ಗೊತ್ತಿದೆ, ಮಂಡ್ಯದಲ್ಲಿ ಮಾಡಿದ್ದು ಗೊತ್ತಿದೆ. ಇದು ಯಾವುದೂ ನಡೆಯಲ್ಲ. ಮಂಡ್ಯ ಅಭಿವೃದ್ಧಿ, ಮಂಡ್ಯ ಸ್ವಾಭಿಮಾನ. ಚುನಾವಣೆ ಇರ್ಲಿ ಮಜಾ ಪಾಪ. ಯಾರಿಗೆ ಶಕ್ತಿ ಇದೆ ಅವ್ರ ಜೊತೆ ಫೈಟ್ ಮಾಡ್ತಾರೆ, ಶಕ್ತಿ ಇಲ್ಲರ ಜೊತೆ ಯಾರು ಫೈಟ್ ಮಾಡ್ತಾರೆ? ಸುಮಲತಾ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಸರ್? ಗೊತ್ತಿಲ್ಲ, ಚರ್ಚೆ ಆಗ್ತಾ ಇದೆ ಅಂತ. ನನ್ನ ಹತ್ರ ಯಾವ್ದು, ನಮ್ಮ ಹತ್ರ ಚರ್ಚೆ, ನಾಯಕರು ಬಂದು ಕೂಡ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಯಾವ್ದು ಚರ್ಚೆ ಆಗಿಲ್ಲ. ಅವ್ರೇನೋ BJP ಟಿಕೆಟ್ ಕೇಳಕ್ ಹೋಗ್ತೀನಿ ಡೆಲ್ಲಿಗೆ ಅಂತ ಹೇಳಿದ್ರು ಪ್ರೆಸ್ ಮೀಟ್. ನೀವು ಅವರು BJPಗೆ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಬರ್ತೀರಾ ಅಂತ ಕೇಳಿದ್ರೆ ಹೆಂಗೆ ಹೇಳೋದು ನಾವು? ಇನ್ನೂ ಹೇಳಿಲ್ಲ ಸರ್. ಅವ್ರ ಮನೆ ಹತ್ರ ಮೀಟಿಂಗ್ ಮಾಡಿದಾಗ ನಾವು ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ, BJP ಟಿಕೆಟ್ ಕೇಳ್ತೀನಿ, BJP ಟಿಕೆಟ್ ನಾನು ತಗೋತೀನಿ ಅಂತ ಅವರೇ ಹೇಳಿದಾರಲ್ಲಪ್ಪ. ಅವತ್ತು ನಡೆದಂತ BJP ರ್ಯಾಲಿನಲ್ಲಿ ಮೈತ್ರಿ ಅವರೆಲ್ಲ ರ್ಯಾಲಿ ಮಾಡಿದಾಗ ಭಾಗಿಯಾಗಿಲ್ಲ ಸುಮಲತಾ. ಅದು ಗೊತ್ತಿಲ್ಲ. ಅವ್ರ ಬಗ್ಗೆ ಗೌರವ ಇದೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ನಮ್ಮ ಹತ್ರ ರಾಜಕೀಯವಾದ ಯಾವತ್ತೂ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡ್ದಲೇ ನಾನು ಮಾತಾಡೋದು ಸೂಕ್ತ ಅಲ್ಲ. ಬಂದ್ರೆ ವೆಲ್ಕಮ್ ಮಾಡಿ. ವೈಯಕ್ತಿಕವಾಗಿ ಗೌರವ ಇದೆ. ಬಂದ್ರೆ ವೆಲ್ಕಮ್ ಮಾಡ್ತೀರಾ ಸರ್? ಸುಮಲತಾ ಬಂದಾಗ ಮಾತಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.